ಬೊಮ್ಮಾಯಿ ಆಟ ರಾಜಾಹುಲಿ ಚದುರಂಗದಾಟ. ಬೊಮ್ಮಾಯಿ ಖೇಲ್ ಗೊತ್ತಾಗ್ತಾ ಇದ್ದಂತೆ ಬಿಎಸ್ವೈ ಅಲರ್ಟ್ ಆಗಿಬಿಟ್ಟಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಬೊಮ್ಮಾಯಿ ಸೀಕ್ರೆಟ್ ಸ್ಕೆಚ್ ಹಾಕ್ತಾ ಇದ್ದಾರೆ. ವಿಜೇಂದ್ರ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಬೊಮ್ಮಾಯಿ ಅವರು. ಇದಕ್ಕಾಗಿ ಪ್ರತ್ಯೇಕ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಬೊಮ್ಮಾಯಿ. ಬೊಮ್ಮಾಯಿಗೆ ಸಾಥ್ ಕೊಡ್ತಾ ಇದ್ದಾರೆ ಇಲ್ಲಿ ಆರ್ ಅಶೋಕ್. ಹೈಕಮಾಂಡ್ ಲೆವೆಲ್ನಲ್ಲಿ ಬೊಮ್ಮಾಯಿಯಿಂದ ಲಾಬಿ ನಡೀತಾ ಇದೆ. ಇತ್ತ RSS ಹಿರಿಯರನ್ನು ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ವಿಷಯ ಯಡಿಯೂರಪ್ಪ ಅವರ ಕಿವಿಗೆ ಬಿದ್ದಿದೆ. ಬೀಳ್ತಾ ಇದ್ದಂತೆ ಎಚ್ಚರಿಕೆ ಇದ್ದಾರೆ, ಅಂದ್ರೆ ಬಹಳ ಅಲರ್ಟ್ ಆಗಿದ್ದಾರೆ. ಪುತ್ರನ ಸ್ಥಾನ ಭದ್ರ ಮಾಡಲು ಬಿಎಸ್ವೈ ಬಿಗ್ ಪ್ಲಾನ್ ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ ಮತ್ತೆ ಪ್ರವಾಸ ಮಾಡಲು ನಿರ್ಧಾರವನ್ನ ಮಾಡಿರೋದು. ಲಿಂಗಾಯತ ಮುಖಂಡರ ಜೊತೆಗೂ ಬಿಎಸ್ವೈ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಈ ಮುಖೇನ ಭಾವನಾತ್ಮಕವಾಗಿ ಜನರನ್ನ ಸೆಳೆಯೋ ತಂತ್ರವನ್ನ ಮಾಡ್ತಾ ಇದ್ದಾರೆ BS ಯಡಿಯೂರಪ್ಪನವರು. ಪಕ್ಷ ಸಂಘಟನೆಗೆ ಒತ್ತು ಕೊಡುವ ಮುಖೇನ ತಿರುಗೇಟನ್ನ ನೀಡಲಿದ್ದಾರೆ. ಗಮನಿಸ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನ ಅಲ್ಲಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಒಂದು ಬಣ BY ವಿಜೇಂದ್ರ ಅವರನ್ನ ನಮ್ಮ ನಾಯಕ ಅಂತ ಹೇಳಿ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಬಹಿರಂಗವಾಗಿನೇ ಯತ್ನಾಳ್ ಬಣದವ್ರು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ BY ವಿಜೇಂದ್ರ ಅವರನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ. ಇದೆಲ್ಲದರ ನಡುವೆ ಈಗ ಪಕ್ಷಕ್ಕೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ. ಹೊಡೆತ ಕೂಡ ಕೂರ್ತಾ ಇದೆ. ಬಹಳ ಪ್ರಮುಖವಾಗಿ ಬೈ ಎಲೆಕ್ಷನ್ ಅಲ್ಲಿ 3ಕ್ಕೆ 3 ಕ್ಷೇತ್ರಗಳನ್ನ ಕೂಡ ವಿಜೇಂದ್ರ ಅವರ ನೇತೃತ್ವದಲ್ಲಿ ಸೋತ್ಬಿಡ್ತು ಬಿಜೆಪಿ. ಇದೆಲ್ಲದರ ನಡುವೆ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಕೂಡ ಬಿಜೆಪಿಯಲ್ಲಿ ಕೇಳಿ ಬಂದಿದೆ. ಹಾಗಾಗಿನೇ ಬೊಮ್ಮಾಯಿ ಅಲ್ಲಿ ಆಟ ಶುರು ಹಚ್ಕೊಂಡಿದ್ದಾರೆ. ಬೊಮ್ಮಾಯಿ ಅವರೇ ರಾಜ್ಯಾಧ್ಯಕ್ಷರಾಗಬೇಕು ಅಂತ ಹೇಳಿ ಸೀಕ್ರೆಟ್ ಆಗಿ ಸ್ಕೆಚ್ ಹಾಕ್ತಾ ಇದ್ದಾರೆ. ವಿಜೇಂದ್ರ ಸ್ಥಾನದ ಮೇಲೆ ಬೊಮ್ಮಾಯಿ ಅವರು ಕಣ್ಣಿಟ್ಟಿರೋ ವಿಚಾರ BS ಯಡಿಯೂರಪ್ಪನವ್ರಿಗೆ ಗೊತ್ತಾಗಿ ಈಗ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುವುದಕ್ಕೆ ಮುಂದಾಗ್ತಾ ಇದ್ದಾರೆ BS ಯಡಿಯೂರಪ್ಪನವರು. ಏಕೆ ಅಂತ ಹೇಳಿದ್ರೆ ಹೈಕಮಾಂಡ್ ಲೆವೆಲ್ ನಲ್ಲಿ ಬೊಮ್ಮಾಯಿ ಲಾಬಿ ಮಾಡ್ತಾ ಇದ್ದಾರೆ. ಸಂಸದರು ಕೂಡ ಹೌದು. ಇತ್ತ RSS ಹಿರಿಯರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದರ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸಪೋರ್ಟ್ ಕೂಡ ಬೊಮ್ಮಾಯಿ ಅವರಿಗಿದೆ. ಹಾಗಾಗಿನೇ ಈಗ BS ಯಡಿಯೂರಪ್ಪನವರು ಅಲರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನು ಪುತ್ರನ ಸ್ಥಾನ ಭದ್ರ ಮಾಡೋದಕ್ಕೆ ಬಿಎಸ್ವೈ ಬಿಗ್ ಪ್ಲಾನ್ ಮಾಡಿದ್ದಾರೆ. ರಾಜ್ಯಾದ್ಯಂತ ಮತ್ತೆ ಪ್ರವಾಸ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವುದು. ಲಿಂಗಾಯತ ಮುಖಂಡರ ಜೊತೆಗೂ ಬಿಎಸ್ವೈ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಈ ಮುಖೇನ ಭಾವನಾತ್ಮಕವಾಗಿ ಜನರನ್ನ ಸೆಳೆಯೋ ತಂತ್ರವನ್ನ ಮಾಡ್ತಾ ಇದ್ದಾರೆ BS ಯಡಿಯೂರಪ್ಪ. ಪಕ್ಷ ಸಂಘಟನೆಗೆ ಒತ್ತು ಕೊಡುವ ಮುಖೇನ ಇಲ್ಲಿ ತಿರುಗೇಟನ್ನ ಕೊಡುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ.